ಇವತ್ತು ನಾವು ಒಂದು ಅಥಣಿ ತಾಲೂಕಾ ರೈತ ಮುಖಂಡ್ರ ಇವತ್ತು ಅಥಣಿಯಲ್ಲಿ ಒಂದು ಸಭೆ ಕರೆದಿದ್ದೀವಿ. ಯಾಕಪ್ಪ ಅಂದ್ರೆ ಈಗ ನಾಳೆ ಚಳಿಗಾಲ ಅಧಿವೇಶನ ಬಂತ 8ನೇ ತಾರೀಕು. ಅದಕ್ಕೋಸ್ಕರ ಒಂದು ನಮ್ಮ ತಾಲೂಕಿನ ಸಮಸ್ಯೆಗಳು ಏನು ವಿಚಾರ ಮಾಡೋಕ್ಕೋಸ್ಕರ ಒಂದು ಸಭೆ ಕರೆದಿದ್ದೀವಿ. ಇವತ್ತ ನಮ್ಮ ತಾಲೂಕಿನಲ್ಲಿ ಏನಪ್ಪಾ ಅಂದ್ರೆ ಈ ಕಡೆ ನದಿ ದಂಡಿ ಗ್ರಾಮಗಳ ಸ್ಥಳಾಂತರ ಆಗ್ಬೇಕಾಗೈತಿ. ಮೇನ್ ಅಂದ್ರೆ ಪ್ರತಿ ವರ್ಷ 2019 ಹಿಡ್ಕೊಂಡು ಹೋರಾಟ ಮಾಡ್ತಾ ಇರ್ತೀವಿ. ಅದು ನದಿ ದಂಡಿ ಗ್ರಾಮಗಳನ್ನ ನದಿ ಬಂದಾಗಷ್ಟ ಏನಾರೇ ಸ್ವಲ್ಪ ಇದನ್ನ ಮಾಡಿ ಅವು ಅಲ್ಲೇ ಇದನ್ನಾಗ್ಯಾವು. ಅವಕ್ಕೆ ಪ್ರತಿ ಹಳ್ಳಿ ಯಾವ್ಯಾವ ಗ್ರಾಮಗಳು ಉಳಿದವಲ್ಲ ಅವನ್ನ ಜಾಗ ತೋರಿಸಿ ನದಿ ದಂಡಿ ಗ್ರಾಮಗಳನ್ನ ಸ್ಥಳಾಂತರ ಮಾಡಬೇಕು, ಅವ್ರಿಗೆ ಶಾಶ್ವತವಾದ ಪರಿಹಾರ ಕೊಡಬೇಕು. ಒಂದು ಈ ಕಡೆ ಕೆಲವೊಂದು ಹಳ್ಳಿಗೆ ಇನ್ನೂ ಜಾಗ ಹಕ್ಕುಪತ್ರ ಕೊಡಬೇಕಾಗೈತಿ. ಅವರು ಕೂಡ 400 PK 400 ದಡವಾಡ ಅವ್ರಿಗೆ ಜಾಗ ಐತಿ, ಅವ್ರಿಗೆ ಹಕ್ಕುಪತ್ರ ಕೊಡಬೇಕು. ಈ ಕಡೆ ಮುಂದೆ ಮಹೇಶ್ವರಿಗೆ ಅದು ಇಂಥಲ್ಲಿ ಇನ್ನೂ ಕೆಲವೊಂದು ಸಮಸ್ಯೆ ಇದಾವು. ನಂದೇಶ್ವರ, ಮಹೇಶ್ವರಿ, ಸತ್ತಿಪುರ ಇಂಥ ಗ್ರಾಮಗಳಿಗೆ ಅದು ಏನೋ ನದಿ ದಂಡಿ ಗ್ರಾಮಗಳ ಸಮಸ್ಯೆ ಐತಿ, ಅದನ್ನ ಬಗೆಹರಿಸಬೇಕಂತ ಹೇಳಿ ಒಂದೇ ಒತ್ತಾಯ. ಆಮೇಲೆ ಈ ಕಡೆ ಬಸವೇಶ್ವರ ಏತ ನೀರಾವರಿ ಇದ ಮಾನ್ಯ ಮುಖ್ಯಮಂತ್ರಿಗಳ ಇದ್ದಾಗ ಬಸವೇಶ್ವರ ಏತ ನೀರಾವರಿ ಇಂದ್ಕೊಂಡು ಗುದ್ಲಿ ಪೂಜೆ ಮಾಡಿದ್ದೀರ. ಆದ್ರೆ ಇವತ್ತು ಏನಾಗೈತೆ ಅದು 10-15 ವರ್ಷ ಆದ್ರೂ ಇನ್ನೂ ನೆನೆಗದಿಗೆ ಬಿದ್ದೈತೆ. ಈಗ ಒಂದು 40-50% ಕೆಲಸ ಆಗೈತಿ, ಇನ್ನ ಕೊನೆ ಹಳ್ಳಿಗೆ ನೀರು ಮುಟ್ಟಿಲ್ಲ. ಅದು ಬಹಳ ದಿನದ ನಮ್ಮದು ಹೋರಾಟ. ಹಂಗ ಹೇಳ್ತೀವಿ ಕೇಳ್ತೀವಿ, ಹಂಗ ಉಳ್ದ ಬಿಟ್ಟೈತಿ. ಅದು ಬಸವೇಶ್ವರ ಏತ ನೀರಾವರಿ ಯೋಜನೆ ಅದನ್ನ ತಕ್ಷಣ ಪೂರ್ತಿಗೊಳಿಸಿ ಕೊನೆ ಹಳ್ಳಿಗೆ ನೀರು ಕೊಡುವಂತ ವ್ಯವಸ್ಥೆ ಈಗ ತಕ್ಷಣ ಆಗ್ಬೇಕು. ಈ ಬರಗಾಲದೊಳಗ ಬೇಸಿಗೆ ಒಳಗಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಮೊನ್ನೆ ಕಬ್ಬಿನ ಹೋರಾಟ ಮಾಡಿದ್ವಿ ಇಡೀ ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಒಂದ್ ಸ್ವಲ್ಪ ರೈತರು ಖುಷಿ ಪಟ್ಟಾರು. ಆದ್ರೂ ಇನ್ನೂ ಒಂದ್ ಸ್ವಲ್ಪ ನಮಗೆ ನೋವು ಐತಿ. ಏನಪ್ಪಾ ಅಂದ್ರ ಈಗ FRP ಅಂತೇಳಿ ಏನು ಮಾನ್ಯ ಮುಖ್ಯಮಂತ್ರಿ ಅವರು ಘೋಷಣೆ ಮಾಡ್ಯಾರ 10-25 ಇದ್ದದ, ಅದು 10-25ಕ್ಕೆ ಈ ರೇಟ್ ಫಿಕ್ಸ್ ಆಗ್ಬೇಕು. ಯಾಕಂದ್ರೆ ನೀವು ಆ ಮುಖ್ಯಮಂತ್ರಿ ಅವರೇ ಮುಂದೆ ನೀವು ಇರ್ಲಿಕ್ಕೆ ನಮ್ಮನ್ನು ಮುಂದಿನ ಸಲ ಮಾತ್ರ ನಮ್ಮನ್ನು ಕಟ್ಟವ್ರ ನಮಗೆ ಅನ್ಯಾಯ ಮಾಡ್ತಾರೋ. ಅದಕ್ಕೆ ತಕ್ಷಣ 10-25 ರಿಪೇರಿ ಕಾಯ್ಬೇಕು. ಅದನ್ನ ಮಾನ್ಯ ಘೋಷಣೆ ಮಾಡ್ಯಾರ. ಈ ಅಧಿವೇಶನದೊಳಗೆ ಹಿಂದೆ ತಗೋಬೇಕ. 11-25 ಇದ್ದದ ಹಿಂದೆ ತಗೋಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಮತ್ತು ಪ್ರತಿ ಫ್ಯಾಕ್ಟರಿ ಅವ್ರ ಮಾನ್ಯ ನೀವು ಸರ್ಕಾರ ಆದೇಶ ಮಾಡ್ಯಾರಿ, ಅದರ ಪ್ರಕಾರ 14 ದಿನದೊಳಗೆ ಈಗ ಫ್ಯಾಕ್ಟರಿ ಚಾಲು ಆಗಿ 15 ದಿನ ಅದು ಈ ಫಸ್ಟ್ನೇ ಬಿಲ್ ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಏನು ಘೋಷಣೆ ಮಾಡಿರಲ್ಲ ರೈತರ ಕಬ್ಬಿನ ಬಿಲ್ಲ ತಕ್ಷಣ 14 ದಿನದೊಳಗೆ ಬಿಲ್ ಹಾಕ್ಬೇಕನ್ನೋ ಕಾನೂನು ಐತಿ. ಆ ಪ್ರತಿ ಯಾವ ಉಗಾರ ಇರಲಿ ಅಥವಾ ರೇಣುಕಾ ಇರಲಿ ಅಥವಾ ಕೃಷ್ಣ ಇರಲಿ ಕಾಗವಾಡ ಇರಲಿ ಯಾವ ಫ್ಯಾಕ್ಟರಿ ಅವರ ಅದನ್ನ 14 ದಿನದೊಳಗೆ ತಕ್ಷಣ ರೈತರಿಗೆ ಈಗ ಬಿಲ್ ಹಾಕ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಒತ್ತಾಯ ಐತಿ. ಮತ್ತು ಇನ್ನೂ ಗೊಂಜಾಳದ ಒಂದು ದೊಡ್ಡ ಸಮಸ್ಯೆ ಆಗೈತಿ. ಈಗ ನಮ್ಮದು ಬೇಸಿಗೆ ಒಳಗ 2500 ಗೊಂಜಾಳ ರೇಟ್ ಇತ್ತು. ಈಗ ಮಾನ್ಯ ಗೊಂಜಾಳ ಬಂದ್ಕೊಂಡು ಈಗ 2 ತಿಂಗಳಾತು ಬರೀ 1700 ತಂದಿಟ್ಟಾರ. ಇದು ನಮಗೆ ದೊಡ್ಡ ಅನ್ಯಾಯ ಐತಿ. ಅದಕ್ಕೊಂದು MSP ಘೋಷಣೆ ಮಾಡಿರಿ, ಅದಕ್ಕೂ ಒಂದು ಫಿಕ್ಸ್ ರೇಟ್ ಆಗ್ಬೇಕಂತ ಹೇಳಿ ಇಡೀ ರಾಜ್ಯಾದ್ಯಂತ ಈಗ ನಮ್ಮ ರೈತರ ಹೋರಾಟ ಮಾಡತ್ತಾರೋ. ಆ ಗೊಂಜಾಳದ ರೇಟ್ 3000 ಮಾಡಲೇಬೇಕು ಫಿಕ್ಸ್ ರೇಟ್ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ ಕಷ್ಟಪಡ್ತೀವಿ. ಆಮೇಲೆ ಈಗ ನಮ್ಮ ತಾಲೂಕಿನಲ್ಲಿ ದೊಡ್ಡ ಸಮಸ್ಯೆ ಐತಿ, ಟ್ರಾಫಿಕ್ ಸಮಸ್ಯೆ. ನಮಗ ಒಂದು ಬೈಪಾಸ್ ಆಗ್ಬೇಕಾಗಿತ್ತು ಅಥಣಿ ಸುತ್ತಮುತ್ತ. ಆ ಬೈಪಾಸ್ ಆಗಿಲ್ಲ. 10 ವರ್ಷ ಹೋರಾಟಂಗ ನಮ್ಮ ಎಲ್ಲ ಅಂತಂಬರು ಮಾಡತ್ತಾರೋ, ರಕ್ಷಣಾ ವೇದಿಕೆದವರಲ್ಲಿ ಎಲ್ಲರೂ ಮಾಡತ್ತಾರೋ, ಅದು ಆಗಿಲ್ಲ. ಅದನ್ನ ತಕ್ಷಣ ಬೈಪಾಸ್ ಮಾಡಬೇಕು. ನಮ್ಮ ಸಿಟಿ ಒಳಗ 2 ರಾಜ್ಯ ಹೆದ್ದಾರಿ ಇರುವುದರಿಂದ ಒಂದು ಜತ್ ಜಂಬಟಿ ಒಂದು ಸಂಕೇಶ್ವರ ಬಿಜಾಪುರ ಹೈವೇ ಇರುವುದರಿಂದ ದೊಡ್ಡ ಟ್ರಾಫಿಕ್ ಸಮಸ್ಯೆ ಆಗೈತಿ. ಅದಕ್ಕೆ ತಾಲೂಕಿನಲ್ಲಿ ಒಂದೇ ಸ್ಟೇಷನ್ ಆಗಿತ್ತು ನಮ್ಮ ಸಿಟಿ ಒಳಗ 80 ಹಳ್ಳಿ ಕವರ್ ಮಾಡಬೇಕಾಗೈತಿ. ತಕ್ಷಣ ಒಂದು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಠಾಣೆ ಮಾಡ್ಬೇಕು. ಯಾಕಂದ್ರೆ ಇರೋರ ಒಂದು 10-20 ಮಂದಿ ಪೊಲೀಸರು ಇರ್ತಾರೋ, ಅವ್ರಿಗೆ ಯಾವ ಕಡೆ ಹೋಗ್ಬೇಕೇನು, ಕೇಸ್ ಹೋಗ್ಬೇಕು, ಟ್ರಾಫಿಕ್ ನಿಂದಿರ್ಬೇಕು, ಇಂಥ ಸಮಸ್ಯೆ ಪೊಲೀಸರಾಗೈತಿ. ತಕ್ಷಣ ನಮ್ಮ ಸರ್ಕಾರ ಈ ಅಧಿವೇಶನದೊಳಗ ಒಂದು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಒಂದು ಆದೇಶ ಮಾಡಿ